ಯೋಗಪುರಿ ಶ್ರೀ ವರದರಾಜ ಸ್ವಾಮಿಯವರ ಪಾದ ಪದ್ಮಗಳಲ್ಲಿ ನಮಸ್ಕಾರ ಮಾಡ್ತಾ, ಶ್ರೀ ಯೋಗಪುರಿ ವರದರಾಜ ಸ್ವಾಮಿ ಬ್ರಹ್ಮರಥೋತ್ಸವದ ಅಂಗವಾಗಿ ಗ್ರಾಮದ ಹಿರಿಯ ಕಲಾವಿದರ ಸನ್ಮಾನ್ಯ ಶ್ರೀಯುತ ದಿವಿ ಮುಜುಕಣ್ಣ ಅವರಿಗೆ ಗ್ರಾಮಸ್ಥರ ಪರವಾಗಿ ಎಲ್ಲರಿಗೂ ಅವರಿಗೆ ಒಂದು ಗ್ರಾಮದ ವತಿಯಿಂದ ಒಂದು ಮುಖ್ಯವಾದ ಒಂದು ಸನ್ಮಾನ ಹಾಗೂ ಒಂದು ಬಿರುದನ್ನು ನೀಡಿ ಅವರು ಗೌರವಿಸಬೇಕು ಅಂತೇಳಿ ಈ ಒಂದು ಮುಖ್ಯವಾದ ಸುಸಂದರ್ಭದಲ್ಲಿ ನಾವೊಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅವರ ಬಗ್ಗೆ ಒಂದು ಕಿರುಪರಿಚಯವನ್ನ ನಿಮ್ಮ ಎಲ್ಲರ ಮುಂದೆ ಇಡಬೇಕು ಅಂತೇಳಿ ನಾನು ಇಷ್ಟಪಡ್ತಾ ಇದ್ದೇನೆ. ಶ್ರೀಯುತ ಮುನಿವೆಂಕಣ್ಣ ಅವರು ಅತಿ ಚಿಕ್ಕ ವಯಸ್ಸಿನಿಂದ ದೈವದತ್ತವಾಗಿ ಬಂದಿರತಕ್ಕಂಥ ಕಂಠಸಿರಿಯಲ್ಲಿ ಪ್ರಪ್ರಥಮವಾಗಿ ಗ್ರಾಮದ ಹಿರಿಯರ ಜೊತೆಗೂಡಿ ಎಲ್ಲ ಒಂದು ಭಜನಾ ಕಾರ್ಯಕ್ರಮಗಳಲ್ಲಿ ಪ್ರಪ್ರಥಮವಾಗಿ ಭಾಗವಹಿಸ್ತಾ ಇದ್ದರು. ಅದೇ ರೀತಿ ನಮ್ಮ ಗ್ರಾಮದ ಕವಿಗಳಾದ ಸನ್ಮಾನ್ಯ ಕೃಷ್ಣಯ್ಯಂಗಾರ್ ಅವರೇ ರಚನೆ ಮಾಡತಕ್ಕಂಥ ಸುಂದರಕಾಂಡ ರಾಮಾಯಣವನ್ನ ಸುಮಾರು ಜನ ಗ್ರಾಮಸ್ಥರಿರ್ಬೋದು, ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಕೂಡ ಆ ಒಂದು ಸುಂದರಕಾಂಡ ರಾಮಾಯಣವನ್ನ ಎಲ್ಲರೂ ವೀಕ್ಷಣೆ ಮಾಡಿರ್ತೀರ. ಅವರ ಆ ಒಂದು ರಾಮಾಯಣದಲ್ಲಿ ದಿವಂಗತ ಶ್ರೀನಿವಾಸಯ್ಯಂಗಾರ್ ಅಂತಿದ್ರು, ಹಾಗೂ ಹಿರಿಯರಾದ ದಿವಂಗತ ದಾಸಪ್ಪನವರ ಮಾರ್ಗದರ್ಶನದಲ್ಲಿ ಆಂಜನೇಯನ ಪಾತ್ರ ಹಾಗೂ ಸೀತಾ ಪಾತ್ರವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಹಾಗೆಯೇ ನಮ್ಮ ಗ್ರಾಮದಲ್ಲಿ ಸುಮಾರು ವರ್ಷಗಳ ನಂತರ ನಾಟಕವನ್ನು, ಯಕ್ಷಗಾನ ಅದಾದ್ಮೇಲೆ ನಾಟಕವನ್ನು ಮಾಡಬೇಕು ಅಂತೇಳಿ ಹಿರಿಯರೆಲ್ಲ ಸೇರಿ ದಿವಂಗತ ಮುನಿಯಪ್ಪರವರು ಅನೇಕ ಜನ ಕಲಾವಿದರಿಗೆ ಗೊತ್ತಿರ್ತದೆ, ಅವರ ಮಾರ್ಗದರ್ಶನದಲ್ಲಿ ಅರ್ಜುನನ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಹಾಗೆಯೇ ದಿವಂಗತ ದೊಡ್ಡರಳಿಗರೆ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಕರ್ಣನ ಪಾತ್ರವನ್ನ ಅತ್ಯಂತ ಯಶಸ್ವಿಯಾಗಿದೆ. ಇಲ್ಲಿ ನಡೆದಿರ್ತಕ್ಕಂಥ ಅನೇಕ ಕಲಾವಿದರು ಅವರ ಒಂದು ಕಲೆಯನ್ನು ನೀವು ಎಲ್ಲ ನೋಡಿ ತುಂಬಾ ಖುಷಿ ಪಟ್ಟಿರ್ತೀರ. ಅಷ್ಟೇ ಅಲ್ಲದೆ ಕಲಾಕ್ಷೇತ್ರಗಳಲ್ಲಿ ಎಲ್ಲ ಕಲಾಕ್ಷೇತ್ರಗಳಲ್ಲಿ ತುಂಬಾ ಉತ್ತಮವಾದ ಅಭಿನಯವನ್ನು ನೀಡಿರ್ತಾರೆ. ಹಾಗೇನೆ ಬೇರೆ ಬೇರೆ ಇಲ್ಲಿ ನಮ್ಮ ವೇಣು ಗುರುಗಳಿದ್ದಾರೆ, ಹಾಗೂ ಇನ್ನೂ ಇತರೆ ಅತಿ ಮುಖ್ಯವಾಗಿ ದಕ್ಷ ಯಜ್ಞ ಅಂದ್ರೆ ನಮ್ಮ ಈ ಒಂದು ಭಾಗದ ಜನತೆಗೆ ಗೊತ್ತಿಲ್ಲದೆ ಇರುವಂತ ನಾಟಕವನ್ನ ಹೊಸಕೋಟೆ ಹಾಗೂ ಇತರೆ ಕಲಾಕ್ಷೇತ್ರಗಳಲ್ಲಿ ಹಾಗೂ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾಡನ ಪಾತ್ರದಲ್ಲಿ ಅಭಿನಯ ಮಾಡಿರ್ತಾರೆ. ಸಾಕಷ್ಟು ಜನ ಅವರ ಅಭಿನಯವನ್ನ ನೀವು ಫೇಸ್ಬುಕ್ ಅಲ್ಲಿ ಎಲ್ಲ ಕಡೆ ನೋಡಿರ್ತೀರ. ಸಾಕಷ್ಟು ಅವರಿಗೆ ಒಂದು ಮೆಚ್ಚುಗೆಗಳನ್ನು ಕೂಡ ಇವತ್ತು ಇಡೀ ಕರ್ನಾಟಕದ ಜನತೆ ಕೊಟ್ಟಿರ್ತಾರೆ. ಆದ್ದರಿಂದ ಇವರ ಎಲ್ಲ ಒಂದು ಕಲಾ ಸೇವೆಯನ್ನು ನಾವು ಈ ಒಂದು ಸುಸಂದರ್ಭದಲ್ಲಿ ಗುರುತಿಸಿ ಅವರಿಗೆ ನಮ್ಮ ಗ್ರಾಮದ ಯೋಗಪುರಿ ಶ್ರೀ ವರದರಾಜ ಸ್ವಾಮಿ ದೇವಸ್ಥಾನದ ಪರವಾಗಿ ಅತ್ಯಂತ ಸಂತೋಷದಿಂದ ಅವರಿಗೆ ಹಿರಿಯ ಕಲಾವಿದರಾದ ಶ್ರೀ ಮುನಿವೆಂಕಟಪ್ಪನವರಿಗೆ ಯೋಗಪುರಿ ಕಲಾ